ಭದ್ರಾವತಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದ ಬಳಸಿದ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ವಿರುದ್ಧ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ಪ್ರಕರಣವನ್ನ ತೀವ್ರವಾಗಿ ಖಂಡಿಸಿದ್ದು, ಮಹಿಳಾ ಅಧಿಕಾರಿಗೆ ರಕ್ಷಣೆ ನೀಡಬೇಕು ಹಾಗೂ ಭದ್ರಾವತಿ ಶಾಸಕರ ಪುತ್ರ ಬಸವೇಶ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕ್ಷಣದವರೆಗೂ ಅವರನ್ನು ಬಂಧನ ಮಾಡಿಲ್ಲ. ಯಾರು ಮರಳು ದಂಧೆಯೊಳಗಡೆ ಪಾಲ್ಗೊಂಡಿದ್ದ ಆ ವ್ಯಕ್ತಿ ಹಣ ಮಾರಣ ಅಂತೇಳಿ ಯಾರನ್ನ ಕರೆದ ಮಾಡಿಲ್ಲ. ಸೋಮವಾರ ಒಂದು FIR ಮಾಡುವಂತ ಒಂದು ಕಾಮನ್ ಸೆನ್ಸ್ ಇದ್ದಾರೆ ಅಂತ ಅಲ್ಲಿನ DYSP ಇಡೀ ಪ್ರಕರಣಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅನಿಸಿದೆ ನನಗೆ. ಯಾಕೆ ಅಂತ ಹೇಳಿದ್ರೆ ಭದ್ರಾವತಿ ರಿಪಬ್ಲಿಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಭದ್ರಾವತಿ ರಿಪಬ್ಲಿಕ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಾಗರಿಕ ಸಮಾಜ ಇವತ್ತಿನ ಬದುಕಿದೆ. ಭದ್ರಾವತಿನಲ್ಲಿ ಈ ಹಿಂದೆ ನಡೆದಂತ ಅನೇಕ ಘಟನೆಗಳಿಗೆ ಉತ್ತರ ಕೊಟ್ಟಿರುವಂತ ಭದ್ರಾವತಿ ನಾಗರಿಕ ಸಮಾಜ. ಈ ಬೀದಿ ಬಸವನ್ನ ಬಡದಾಕ್ಲಿಕ್ಕೆ ಏನು ಕಷ್ಟ. ಕಾನೂನನ್ನ ಕೈ ತಗೊಳ್ಳಬಾರದು ಒಂದೇ ಕಾರಣಕ್ಕೋಸ್ಕರ ನಾಗರಿಕ ಸಮಾಜ ಸುಮ್ಮನೆ ಯಾವ ರೀತಿ ಅವಾಚ್ಯ ಶಬ್ದ ಅದು ಪರಮೇಶ್ವರ ಕೇಳಿಕ್ಕೆ ಇಷ್ಟಪಡ್ತಾರೆ. ನಾನು ಮುಖ್ಯಮಂತ್ರಿ ಕೇಳಿಕ್ಕೆ ಇಷ್ಟಪಡ್ತಾರೆ. ಒಬ್ಬ ಮಂತ್ರಿ ಹೆಣ್ಮಗಳಿಗೆ ಅಪಮಾನ ಆದಂತ ಸಂದರ್ಭದಲ್ಲಿ ಅವನೇ ಹೆಣ್ಮಗಳೇ, ಯಾವ ಹೆಣ್ಮಗಳಿಗೆ ಅಪಮಾನ ಆಗಬಾರದು, ಮಂತ್ರಿಗೂ ಆಗಬಾರ್ದು, ಸಾಮಾನ್ಯ ಮಹಿಳೆಗೂ ಆಗಬಾರ್ದು, ಹಾಗೇನೆ ಒಬ್ಬ ಅಧಿಕಾರಿ ಮಹಿಳೆಗೂ ಆಗಬಾರ್ದು. ಇದು ನಮ್ಮ ಅಪೇಕ್ಷೆ. ಒಂದೊಂದು ಸಂಗತಿಗಳಿಗೆ ಒಂದೊಂದು ರೀತಿಯ ನಿಮ್ಮ ಕ್ರಿಯೆಗಳು, ಸರ್ಕಾರದ ಕ್ರಿಯೆಗಳು, ಕಾನೂನಿನ ಕ್ರಮಗಳು. ಇದು ನಾಗರಿಕ ಸಮಾಜಕ್ಕೆ ಅಪಮಾನ ಮಾಡುವಂತ ರೀತಿಯೊಳಗಡೆ ಸಾವು ನಡ್ಕೊಳ್ತಾ ಇದೆ ಸರ್ಕಾರ. ಬೀದಿ ಬಸ್ಸನ್ನ ಇವತ್ತು ಯಾಕಿನ್ನೂ ಅರೆಸ್ಟ್ ಮಾಡಲಿಲ್ಲ? ಯಾರು ಬಸಣ್ಣ ಬಾರಣ್ಣ ಅಂತ ಕರೆದ ಮರಳು ಮಾಫಿಯಾದಲ್ಲಿರುವಂತ ವ್ಯಕ್ತಿ, ಅವ್ರಿಗೆ ಯಾಕೆ ಬಂಧನ ಮಾಡಲಿಲ್ಲ? ಈ ಎಲ್ಲ ಸಂಗತಿಗಳಿಗೆ ಕಾರಣೀಭೂತ ಆಗಿರುವಂತದ್ದು ಅಲ್ಲಿನ ರಕ್ಷಣಾ ವ್ಯವಸ್ಥೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಬರೀ ರಕ್ಷಣಾ ವ್ಯವಸ್ಥೆ ಅಲ್ಲ, ಅಷ್ಟೇ ಅಲ್ಲ, ಇಡೀ ಸರ್ಕಾರ ಯಾಕೆ ಈ ಹಂತಕ್ಕೆ ತಲುಪಿದೆ ಅಂತ ಹೇಳಿದೀನಿ ಅಂತ ಹೇಳಿದ್ರೆ, ಅದ್ರ ಪರಿಣಾಮನೇ ಇವತ್ತು ಈ ಘಟನೆ ನಡೀಲಿಕ್ಕೆ ಕಾರಣ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ನಾನು ಅನೇಕ ಸಂಗತಿಗಳನ್ನ, ಭದ್ರಾವತಿಗೆ ಸಂಬಂಧಪಟ್ಟಂತ ಸಂಗತಿಗಳನ್ನ ಇಂಚಿಂಚು ಬಿಡಿಸಿ ಇಟ್ಟಿದೆ ವಿಧಾನಸಭೆ ಒಳಗಡೆ. ಯಾವ್ಯಾವ ಸರ್ವೆ ನಂಬರ್ಗಳೇ, ಯಾರ್ಯಾರು ಎಟ್ಟೆಟ್ಟೊತ್ತಿಗೆ ಏನೇನೆಲ್ಲ ಇಸ್ಪೀಟ್ ದಂಧೆಗಳನ್ನ ನಡೆಸ್ತಾ ಇದ್ದಾರೆ, ಓಸಿ ಮಡ್ಕ ದಂಧೆಗಳನ್ನ ನಡೆಸ್ತಾ ಇದ್ದಾರೆ, ಗೋಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ್ಯಾವಾಗ ಏನೇನು ಮಾಡ್ತಾರೆ, ಇದೆಲ್ಲವನ್ನು ಕೂಡ ವಿಧಾನಸಭೆ ಅಧಿವೇಶನದೊಳಗಡೆ ನಾನು ಚರ್ಚೆ ಮಾಡಿದ್ದೆ ಭದ್ರಾವತಿ ಬಗ್ಗೆ. ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಯಾವುದೇ ರೀತಿಯ ಕ್ರಮವನ್ನ ನಿಮ್ಮ ರಕ್ಷಣಾ ಇಲಾಖೆ ಅಲ್ಲಿ ತಗೊಳ್ಳಿಲ್ಲ, ಅಲ್ಲಿರುವಂತ DYSPಗಳು ತಗೊಳ್ಳಿಲ್ಲ, ಅಲ್ಲಿರುವಂತ ಸಬ್ ಇನ್ಸ್ಪೆಕ್ಟರ್ ತಗೊಳ್ಳಿಲ್ಲ. ಪರಮೇಶ್ವರ್ ಅವರ ಕೃಪಾ ಕಟಾಕ್ಷ ಅವ್ರ ಮೇಲೆ ಇದೆ ಅಂತ ಕಾರಣಕ್ಕೋಸ್ಕರ ಇಡೀ ಸರ್ಕಾರ ಶಕ್ತಿ ಕೊಡ್ತಾ ಇದೆ ಭದ್ರಾವತಿಯಲ್ಲಿ ಈ ರೀತಿಯ ಅನೈತಿಕ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ. ಇಡೀ ಸರ್ಕಾರ ಗೋಗರ್ದೆ ಪರಮೇಶ್ವರ್ ಅವರಿಗೆ ಗೋಗರ್ದೆ. ನೀವು ಬನ್ನಿ, ಲೆಟರ್ ಕೊಟ್ಟಿಲ್ಲ ನಾನು, ಬನ್ನಿ ಸರ್ ದಯವಿಟ್ಟು ಭದ್ರಾವತಿ ಏನೆಲ್ಲ ನಡೀತಿದೆ ಅಂತ ಶಿವಮೊಗ್ಗ ಜಿಲ್ಲೆಗೆ